ಬಂಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯ ಪ್ರಚಾರ ನಡೀತಾ ಇದೆ. ನಾವು ಕಟ್ಟ ಹಿಂದೂಗಳು ಇಲ್ಲದೆ ಇದ್ರೆ ನಮ್ಮನ್ನ ಕೊಲ್ಲಲಾಗ್ತಾ ಇತ್ತು, ಕೇಸರಿ ಪಕ್ಷಕ್ಕೆ ಮತ ಹಾಕಿ ಅನ್ನುವಂಥ ವಿಚಿತ್ರ ಪೋಸ್ಟರ್ ಅನ್ನ ಅಲ್ಲಿ ಹಾಕಲಾಗಿದೆ. ಈ ರೀತಿಯ ಪೋಸ್ಟರ್ಗಳು ಹೇಗ್ ಕಾಣಿಸ್ಕೊಂಡ್ವು ಮತ್ತೆ ಅವುಗಳನ್ನ ಅಲ್ಲಿ ಯಾರು ಹಾಕಿದ್ರು? ಕೇಸರಿ ಮತ್ತೆ ಹಿಂದೂ ಬೆದರಿಕೆ ಹೆಸರಿನಲ್ಲಿ ಬಿಜೆಪಿಗೆ ಮತ ಕೇಳ್ತಾ ಇರೋರು ಯಾರು? ಮತ್ತೆ ಇದು ಚುನಾವಣಾ ಆಯೋಗದ ಕಣ್ಣಿಗೆ ಬೀಳ್ತಾ ಇಲ್ವಾ? ಕಟ್ಟ ಹಿಂದುವಿನ ಹೆಸರಿನಲ್ಲಿ ಮತಗಳನ್ನ ಕೋರುವಂತ ಪೋಸ್ಟರ್ ಅನ್ನ ಪಾಟ್ನಾದ ಪೊಲೀಸ್ ಮಾರ್ಗಗಳ ಮುಂದೆನೆ ಹಾಕಲಾಗಿದೆ. ಸ್ವಲ್ಪ ದೂರದಲ್ಲಿ ಪಾಟ್ನಾದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರಿಟರ್ನಿಂಗ್ ಅಧಿಕಾರಿಯ ಕಚೇರಿ ಮತ್ತೆ ನಿವಾಸ ಇದೆ. ಇಷ್ಟೆಲ್ಲ ಇದ್ರೂ ಕಟ್ಟ ಹಿಂದುವಿನ ಹೆಸರಿನಲ್ಲಿ ಮತ ಯಾಚಿಸುವಂತಹ ಈ ಪೋಸ್ಟರು ಅಲ್ಲಿ ಹೇಗಿದೆ? ಕಡೆಗೆ ಸೋಮವಾರ ಆ ಪೋಸ್ಟರ್ ಅನ್ನ ತೆಗೆದು ಪಕ್ಕಕ್ಕೆ ಇಡಲಾಗಿದೆ ಅಂತ ಗೊತ್ತಾಗಿದೆ. ಅದನ್ನ ಯಾರು ತೆಗೆದಿದ್ದಾರೆ ಅನ್ನೋದು ಸ್ಪಷ್ಟ ಆಗಿಲ್ಲ. ಚುನಾವಣಾ ಆಯೋಗ ಏನಾದರೂ ಅದನ್ನ ತೆಗೆದು ಹಾಕಿದ್ರೆ ಅದನ್ನ ಹಾಕಿದವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗಿದೆಯಾ, ಯಾವುದೇ ಪ್ರಕರಣವನ್ನು ದಾಖಲಿಸಲಾಗಿದೆಯಾ ಅನ್ನೋದು ಕೂಡ ಗೊತ್ತಿಲ್ಲ. ಆ ಪ್ರದೇಶದ ಹಲವಾರು ಅಪಾರ್ಟ್ಮೆಂಟ್ಗಳ ಹೊರಗೆ ಇದೇ ಬರಹ ಇರುವಂತಹ ಬ್ಯಾನರ್ಗಳನ್ನ ಪ್ರದರ್ಶಿಸಲಾಗಿದೆ, ಆದ್ರೆ ಅವುಗಳನ್ನ ತೆಗೆಯಲಾಗಿಲ್ಲ. ಚುನಾವಣೆಯಲ್ಲಿ ಧಾರ್ಮಿಕ ಗುರುತನ್ನ ಮುಂದೆ ಮಾಡಿಬಿಟ್ಟು ಮತ ಕೇಳೋ ಹಾಗಿಲ್ಲ. ಯಾರಾದ್ರೂ ಇದೇ ರೀತಿಯ ಪೋಸ್ಟರ್ ಅನ್ನ ಹಾಕಿದ್ರೆ ಅದು ದೇಶಾದ್ಯಂತ ಚರ್ಚೆಗೆ ನಾಂದಿ ಹಾಡುತ್ತೆ. ಬಂಕಿಪುರ ವಿಧಾನಸಭಾ ಉಪಚುನಾವಣೆಗೆ ಮತದಾನ ಜುಲೈ 30ರಂದು ನಡೆಯಲಿದೆ. ಅಂದ್ರೆ ಈ ಬ್ಯಾನರ್ನ ಉದ್ದೇಶ ಈಗಾಗಲೇ ಈಡೇರಿದೆ. ಚುನಾವಣಾ ಆಯೋಗ ಇದನ್ನ ಯಾಕೆ ಗಮನಿಸಲಿಲ್ಲ? ಮತ್ತೆ ಈಗ ಅದನ್ನ ತೆಗೆದು ಹಾಕೋದ್ರ ಅರ್ಥ ಏನು? ಬಿಜೆಪಿ ಈ ಪೋಸ್ಟರ್ ಗಳನ್ನ ಹಾಕ್ತಾ ಇದ್ರೆ ಅದು ಬಿಜೆಪಿಗೆ ಬದಲಾಗಿ ಕೇಸರಿ ಪಕ್ಷಕ್ಕೆ ಅಂತ ಮತಗಳನ್ನ ಯಾಕೆ ಕೇಳ್ತಾ ಇದೆ? ಅಥವಾ ಈ ಪೋಸ್ಟರ್ ಬ್ಯಾನರ್ ಅನ್ನ ಬಿಜೆಪಿ ಹಾಕದೇ ಇದ್ದಿದ್ರೆ ಬಿಜೆಪಿ ದೂರನ್ನ ದಾಖಲಿಸಿದೆಯಾ? ಕೇಸರಿ ಹೆಸರಿನಲ್ಲಿ ಮತ ಯಾಚಿಸುವ ಮೂಲಕ ತನ್ನ ಇಮೇಜ್ಗೆ ಧಕ್ಕೆಯನ್ನ ತರಲಾಗ್ತಾ ಇದೆ ಅಂತ ಬಿಜೆಪಿ ತಕರಾರು ತೆಗೆದಿದೆಯಾ? 8 ಬಾರಿ ಗೆದ್ದಿರುವಂತ ತನ್ನ ಭದ್ರಕೋಟೆಯಲ್ಲೂ ಕೂಡ ಅದು ತನ್ನ ಕೆಲಸದ ಮೂಲಕ ಮತ ಕೇಳೋ ಬದಲು ಹಿಂದುತ್ವ ಕೇಸರಿ ಹೆಸರಿನಲ್ಲಿ ಯಾಕೆ ಮತ ಕೇಳ್ತಾ ಇದೆ? ದೇವಾಲಯಗಳಿಂದ ದೇಣಿಗೆ ಕದಿಯುವವರಿಗೆ ಮತ ಹಾಕೋದಿಲ್ಲ ಅಂತ ಹೇಳುವಂತ ಪೋಸ್ಟರ್ ಅನ್ನ ಏನಾದ್ರೂ ಹಾಕಿದ್ರೆ ಚುನಾವಣಾ ಆಯೋಗ 1 ನಿಮಿಷ ಆದ್ರೂ ಅದನ್ನ ಇರೋದಕ್ಕೆ ಬಿಡುತ್ತಾ? ವಿಪಕ್ಷಗಳು ಅಂಥ ಬ್ಯಾನರ್ ಅನ್ನು ಹಾಕಿದ್ರೆ ಬಿಜೆಪಿ ಪಾಟ್ನಾದಿಂದ ದೆಹಲಿವರೆಗೆ ಮೊಕದ್ದಮೆಯನ್ನ ಹೂಡುತ್ತೆ. ಈ ಮಡಿವಂತ ಮಾಧ್ಯಮಗಳು ಕೋಲಾಹಲವನ್ನು ಸೃಷ್ಟಿ ಮಾಡ್ತವೆ. ಧಾರ್ಮಿಕ ಗುರುತಿನ ಹೆಸರಿನಲ್ಲಿ ಮತ ಚಲಾಯಿಸೋದು ಮತ್ತೆ ಮತ ಕೇಳೋದು ತಪ್ಪು ಅನ್ನೋದಾದ್ರೆ ಚುನಾವಣಾ ಆಯೋಗ ಇದನ್ನೆಲ್ಲ ಯಾಕೆ ನೋಡ್ಲಿಲ್ಲ? ಇಷ್ಟು ಕುರುಡಾಗಿ ಕ್ಯೂಡಾಗಿ ವರ್ತಿಸಿದ ಬಳಿಕ ಕೂಡ ಚುನಾವಣಾ ಆಯೋಗ ತಾನು ನಿಷ್ಪಕ್ಷವಾಗಿದ್ದೀನಿ, ಸರಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ಅಂತ ಹೇಗೆ ಹೇಳೋದಿಕ್ ಸಾಧ್ಯ ಇದೆ? ಧರ್ಮದ ಹೆಸರಿನಲ್ಲಿ ಮತ ಕೇಳುವ ಮೂಲಕ ಅವರು ದೇಶಕ್ಕೆ ಎಷ್ಟು ಹಾನಿ ಮಾಡ್ತಾ ಇದ್ದಾರೆ ಅಂತ ಮಧ್ಯಮ ವರ್ಗದವರಿಗೆ ಅರ್ಥ ಆಗ್ತಾ ಇಲ್ವಾ? ಒಂದು ಉತ್ತಮ ಕಾಲೇಜ್ ಕೂಡ ಇಲ್ಲದೆ ಇರುವಂತಹ ಈ ನಗರದಲ್ಲಿ 25 ವರ್ಷಗಳಲ್ಲಿ ಯಾವುದೇ ಬದಲಾವಣೆನೇ ಇಲ್ಲದೇನೆ ಆ ನಗರದ ಮಧ್ಯಮ ವರ್ಗದವರು ಕೇಸರಿ ಬಣ್ಣಕ್ಕೇನೆ ಮತ ಹಾಕ್ತಾ ಇದ್ದಾರೆ. ಅವರು ಹಿಂದೂ ಅಪಾಯದ ಹೆಸರಿನಲ್ಲಿ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಶಿಕ್ಷಣ ಅಪಾಯದಲ್ಲಿಲ್ಲ, ಇವರಿಗೆ ಉದ್ಯೋಗ ಅಪಾಯದಲ್ಲಿಲ್ಲ, ಆದ್ರೆ ಹಿಂದೂಗಳು ಮಾತ್ರ ಅಪಾಯದಲ್ಲಿದ್ದಾರೆ. ಹಾಗಾದ್ರೆ ಬಿಹಾರದ ಜಾತಿ ಜನಗಣತಿ ವರದಿಯನ್ನ ನೋಡಿದ್ರೆ ಅಲ್ಲಿನ ಬಡತನ ಬಹಿರಂಗಗೊಳ್ಳುತ್ತೆ. ಬಿಹಾರದ 94 ಲಕ್ಷ ಕುಟುಂಬಗಳಲ್ಲಿ 34%ಗಿಂತ ಹೆಚ್ಚು ಕುಟುಂಬಗಳು ಒಂದು ತಿಂಗಳಿಗೆ 6,000 ರೂಪಾಯಿವರೆಗೆ ಮಾತ್ರನೇ ಗಳಿಸ್ತವೆ. 29.61% ಕುಟುಂಬಗಳು ಒಂದು ತಿಂಗಳಿಗೆ 6,000ದಿಂದ 10,000 ರೂಪಾಯಿವರೆಗೆ ಗಳಿಸ್ತವೆ. ಅಂದ್ರೆ ಬಿಹಾರದ ಸುಮಾರು 63% ಕುಟುಂಬಗಳು 10,000ಕ್ಕಿಂತನೂ ಕಡಿಮೆ ಅಥವಾ 10,000ದವರೆಗೆ ಗಳಿಸ್ತವೆ. ಪಾಟ್ನಾದಲ್ಲಿ ಅನೇಕ ಫ್ಲೈಓವರ್ಗಳನ್ನ ನಿರ್ಮಿಸಲಾಯಿತು, ಆದ್ರೆ ಬಂಕಿಪುರದ ಒಳ ಪ್ರದೇಶಗಳಿಗೆ ಹೋದ್ರೆ ಬಡತನ ಕಣ್ಣಿಗೆ ರಾಚುತ್ತೆ ಅಂತ ವಿಶ್ಲೇಷಣೆಗಳೇ ಹೇಳ್ತವೆ. ಅಭಿವೃದ್ಧಿಯ ಬಗ್ಗೆ ಜನರು ಏನನ್ನೂ ನಿರೀಕ್ಷೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಅನ್ನೋ ಹಾಗೆ ಸತತ 8 ಅವಧಿಗಳಿಗೆ ಒಂದೇ ಪಕ್ಷಕ್ಕೇನೆ ಅವರೆಲ್ಲ ಮತ ಹಾಕ್ತಾ ಇದ್ದಾರೆ. ಪಾಟ್ನಾ ರಾಜಕೀಯದ ಬಗ್ಗೆ ತಿಳಿದಿರೋರು ಹೇಳೋ ಪ್ರಕಾರ ಅಲ್ಲಿ ಅಭಿವೃದ್ಧಿಯನ್ನ ಏನ್ ಮಾಡಬೇಕಾಗಿಲ್ಲ, ಬದಲಿಗೆ ಹುಟ್ಟು ಹಬ್ಬ, ಮದುವೆ ಅಥವಾ ಅಂತ್ಯಕ್ರಿಯೆಗಳಿಗೆ ಹಾಜರಾದ್ರೆ ಸಾಕು ರಾಜಕೀಯ ಸಂಪರ್ಕಗಳನ್ನ ಬೆಳೆಸಬಹುದು. ನಾಯಕರ ಅಷ್ಟು ಮಾಡಿಬಿಟ್ರೆ ಅದನ್ನೇ ಜನರು ನೆನಪಿಸ್ಕೊಳ್ತಾರೆ. ಬಿಹಾರದಲ್ಲಿ ಇದಿಷ್ಟನ್ನೇ ಮಾಡೋ ಮೂಲಕ ವರ್ಷಗಳ ಕಾಲ ರಾಜಕೀಯದಲ್ಲಿ ಪ್ರಮುಖರಾಗಿ ಉಳಿಯುವಂತಹ ಅನೇಕ ನಾಯಕರಿದ್ದಾರೆ. ಬಿಜೆಪಿ ಕೇಸರಿ ಹೆಸರಿನಲ್ಲಿ ಮತ ಕೇಳಬೇಕಾದಂಥ ಅಗತ್ಯವನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇಲ್ಲಿ ಬಿಹಾರ 2005ರಿಂದ ಕೆಲ ವರ್ಷಗಳನ್ನ ಬಿಟ್ರೆ ಬಿಜೆಪಿ ಮತ್ತೆ ಜೆಡಿಯು ಅಧಿಕಾರದಲ್ಲಿರುವಂತಹ ರಾಜ್ಯ ಅದು. ಹಾಗಿರುವಾಗ್ಲೂ ಕೂಡ ಅಲ್ಲಿ ಹಿಂದೂಗಳ ಅಪಾಯದಲ್ಲಿದ್ದಾರಾ? ಮತ್ತೆ ಕೇಸರಿ ಹೆಸರಿನಲ್ಲಿ ಮತ ಚಲಾಯಿಸ್ತಾ ಇರೋದು ಯಾಕೆ? ಬಿಜೆಪಿ ತನ್ನ ಕೆಲಸದ ಆಧಾರದ ಮೇಲೆ ಬಂಕಿಪುರದಲ್ಲಿ ಮತ ಕೇಳೋದಕ್ಕೆ ಸಾಧ್ಯನೇ ಇಲ್ವಾ? 30 ವರ್ಷಗಳಲ್ಲಿ ಬಿಜೆಪಿ ತುಂಬಾ ದುರಹಂಕಾರಿಯಾಗಿ ಮಾರ್ಪಟ್ಟಿದೆ. ಹಾಗಾಗೋ ಮಟ್ಟಿಗೆ ಜನರು ಕೂಡ ಬಿಜೆಪಿಯನ್ನ ಗೆಲ್ಲಿಸ್ತಾನೆ ಬಂದಿದ್ದಾರೆ. ಆರ್ಜೆಡಿಯ ರೇಖಾ ಕುಮಾರಿ ಇಲ್ಲಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ. ಜನಸ್ವರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಮೊದಲ ಸಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಜೀವಿಕಾ ದೀದಿ ಅವರನ್ನ ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಪ್ರಶಾಂತ್ ಕಿಶೋರ್ ಅವರು ಆರೋಪ ಮಾಡಿದ್ದಾರೆ. ಮಹಿಳಾ ಮತದಾರರು
ತಮಗೆ ಮತವನ್ನ ಹಾಕದೇ ಇದ್ರೆ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನ ನಿಲ್ಲಿಸಲಾಗುವುದು ಅಂತ ಜೀವಿಕಾ ದೀದಿಗಳ ಮೂಲಕ ಬೆದರಿಕೆಯನ್ನ ಹಾಕಿಸಲಾಗ್ತಾ ಇದೆ ಅಂತ ಪ್ರಶಾಂತ್ ಕಿಶೋರ್ ಅವರು ಆರೋಪ ಮಾಡಿದ್ದಾರೆ. ಅರೆ ಸರ್ಕಾರಿ ಜೀವಿಕಾ ದೀದಿಗಳು ಸರ್ಕಾರಿ ನೌಕರರಲ್ಲ, ಮತ್ತೆ ಈ ರೀತಿಯಲ್ಲಿ ಚುನಾವಣೆಯಲ್ಲಿ ಅವರನ್ನ ಅಧಿಕೃತ ಭಾಗವನ್ನಾಗಿ ಮಾಡೋದು ಬಿಹಾರದ ಜನರಿಗೆ, ಈ ಪ್ರಜಾಪ್ರಭುತ್ವಕ್ಕೆ ಮತ್ತೆ ಬಂಕಿಪುರಕ್ಕೆ ಸಂಪೂರ್ಣವಾಗಿ ಅಪ್ರಾಮಾಣಿಕವಾಗಿದೆ ಅಂತ ಹೇಳಿದ್ದಾರೆ. ಬಂಕಿಪುರ ಪಾಟ್ನಾದ ಹೃದಯ ಭಾಗ ಆಗಿದೆ. ಬಿಜೆಪಿ ಇಲ್ಲಿಯೂ ಕೂಡ ಚುನಾವಣೆಯಲ್ಲಿ ಕೇಸರಿ ಮತ್ತೆ ಹಿಂದುತ್ವದ ಹೆಸರಲ್ಲಿ ಮತಗಳನ್ನ ಕೇಳ್ತಾ ಇದ್ರೆ ಅದಕ್ಕೆ ರಾಜಕೀಯವಾಗಿ ಬಳಸೋದಕ್ಕೆ ಬೇರೆ ಭಾಷೆನೇ ಉಳ್ಕೊಂಡಿಲ್ಲ ಅಂತ ಅರ್ಥ. ಹಿಂದುತ್ವ ಕೇಸರಿ ಹೆಸರಿನ ಬ್ಯಾನರ್ಗಳನ್ನ ಹಾಕಲಾಗಿದೆ ಅನ್ನೋದ್ರ ಅರ್ಥ ಬಿಜೆಪಿ ಮತದಾರ ಅವುಗಳನ್ನ ನೋಡ್ತಾನೆ, ಅದನ್ನು ಮೀರಿ ನೋಡೋದಿಕ್ಕೆ ಅವನು ಬಯಸೋದಿಲ್ಲ. ಯಾಕಂದ್ರೆ ಅವನನ್ನ ಒಂದ್ ರೀತಿ ವಿಚಿತ್ರವಾದ ಅಭದ್ರತೆ ಭಾವನೆಯಲ್ಲಿ ಸಿಲುಕಿಸಲಾಗಿದೆ. ಮತ್ತೆ ಈ ಕೇಸರಿ ಹೆಸರಿನಲ್ಲಿ ಮತ ಕೇಳುವಂತ ಕೀಳಾಟ ಮುಂದುವರೆದಿದೆ. ವೀಕ್ಷಕರ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.